ನಾಮಕ್ಕೆ ಸ್ತೋತ್ರ ಸಲ್ಲಿಸುವಂತವಾಗಿದ್ದೇನೆ. ಈ ಮುಂಜಾನೆ ಆತನನ್ನು ಗಣಪಡಿಸುವಂತೆ, ಆತನನ್ನು ಮಹಿಮೆಪಡಿಸಲಿಕ್ಕಾಗುವಂತೆ ಕೊಟ್ಟಂತಹ ಅವಕಾಶಕ್ಕಾಗಿಯೂ ಮತ್ತೊಂದು ಸಂದರ್ಭಕ್ಕಾಗಿಯೂ ಮೊದಲನೇದಾಗಿ ನಾವು ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಈ ದಿನ ಈ ಸಬ್ಬತ್ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಒಂದು ನಿಮಿಷ ನಾವು ತಲೆಬಾಗಿ ಕರ್ತನಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಪರಿಶುದ್ಧನು 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 ಪರಿಶುದ್ಧನಾಗಿರ್ತಕ್ಕಂಥ ನನ್ನ ಪರಲೋಕದ ದೇವರೇ, ಈ ಸಬ್ಬ ದಿವಸದಲ್ಲಿ ನಿನ್ನನ್ನು ಕೊಂಡಾಡಲಿಕ್ಕಾಗುವಂತೆ, ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಪ್ರಾರ್ಥನೆ ವಿಜ್ಞಾಪನೆಗಳಿಂದ ನಿನ್ನ ಪಾದದ ಬಳಿಗೆ ಬರ್ಲಿಕ್ಕಾಗುವಂತ ಅವಕಾಶವನ್ನು ನಮ್ಮೊಬ್ಬೊಬ್ಬರಿಗೆ ನೀನು ಅನುಗ್ರಹಿಸಿಕೊಟ್ಟಿದ್ದಕ್ಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸುವಂತವರಾಗಿದ್ದಾರೆ. ಹಾಗಾದ ದೇವರೇ, ಎಲ್ಲೆಲ್ಲಿ ಇದೇ ರೀತಿಯಲ್ಲಿ ನಿನ್ನ ವಾಕ್ಯಗಳು ಸಾರ್ತಾ ಇದ್ದರೋ, ನಿನ್ನ ವಾಕ್ಯಗಳು ಹಂಚಲ್ಪಡ್ತಾ ಇದ್ದೋ, ನಿನ್ನ ಸೇವಕರನ್ನು ಪ್ರತಿಯೊಬ್ಬರು ಆಲಿಸುತ್ತಿರ್ತಕ್ಕಂಥ ಪ್ರತಿಯೊಂದೊಂದು ಆತ್ಮಗಳನ್ನು ಸಹ ಬಲಪಡಿಸಿ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ ನಿನ್ನ ನಾಮದ ಮಹಿಮೆಯನ್ನು ಹೊಂದಿಕೊಳ್ಳಬೇಕಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ. ಈ ಆರಾಧನೆಯಲ್ಲಿ ಪ್ರಾರಂಭವು, ಮಧ್ಯಸ್ಥನು, ಅಂತ್ಯವು ನೀನೇ ಆಗಿರಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಸ್ವಾಮಿ, ನಿನ್ನ ಪರಿಶುದ್ಧಾತ್ಮನ ಬೆಂಕಿ ಅಭಿಷೇಕದ ಮುಖಾಂತರವಾಗಿ ನಮ್ಮೊಬ್ಬೊಬ್ಬರನ್ನು ಪರಿಶುದ್ಧಪಡಿಸು. ನಿನ್ನ ವಾಕ್ಯವನ್ನು ಹಂಚಲಿಕ್ಕಿರ್ತಕ್ಕಂಥ ನಿನ್ನ ದಾಸರನ್ನು, ನಿನ್ನ ಮಗಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುವಂತವನಾಗಿದ್ದೇನೆ. ನಿನ್ನ ದೇವದೂತರಕ್ಕೆಗಳಲ್ಲಿ ಭದ್ರಪಡಿಸಿ ಪರಿಶುದ್ಧಾತ್ಮನ ಮುಖಾಂತರವಾಗಿ ಈ ದಿವಸ ಏನು ನಮ್ಮ ಹೃದಯದ ನಮ್ಮ ಆತ್ಮಕ್ಕೆ ನಿನ್ನ ವಾಕ್ಯದ ಆಹಾರಗಳನ್ನು ಅನುಗ್ರಹಿಸಿಕೊಡಬೇಕಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ. ಸ್ವಾಮಿ, ಕಷ್ಟ, ಕಣ್ಣೀರು, ಚಿಂತೆ, ದುಃಖ, ವ್ಯಾಧಿ, ಅವಮಾನಗಳಿಂದ, ನಿಟ್ಟುಸಿರಿನಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಪ್ರತಿಯೊಂದು ಆತ್ಮಗಳಿಗಾಗಿಯೂ ತಂದೆಯಾದ ದೇವರೇ ಇವತ್ತು ನಾವು ಪ್ರಾರ್ಥಿಸ್ತೇವೆ. ಕಷ್ಟ, ಕಣ್ಣೀರಿನಲ್ಲಿ ಇರ್ತಕ್ಕಂಥ, ದುಃಖದಲ್ಲಿರ್ತಕ್ಕಂಥ ಒಂದೊಂದು ಆತ್ಮಗಳನ್ನು ನೀನು ಬಿಡುಗಡೆ ಮಾಡಿ ನಿನ್ನ ನಾಮವನ್ನು ಘನತೆಗೆ ತೆಗೆದುಕೊಳ್ಳಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ಸ್ವಾಮಿ, ಅವರು ತಂದೆಯಾದ ದೇವರೇ, ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ನಿನ್ನ ಕ್ರೂಜೆಯ ಅಡಿಗಾವಲಲ್ಲಿ ನಮ್ಮನ್ನು ಬಚ್ಚಿಟ್ಟು ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ. ನೀನು ಮಹಿಮೆ ಹೊಂದಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡಿದ್ದೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಉದಯದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ಸಂಗೀತಗಳಲ್ಲಿ 246ನೇ ಸಂಗೀತ, ಸುಖಾಲವೇ ಸುಖಾಲವೇ ಎಂಬ ಈ ಸಂಗೀತವನ್ನು ನಾವು ಒಟ್ಟಾಗಿ ಆಡಿಕೊಳ್ಳೋಣ. ಆನಂದ, ದೇವರ ಆರಾಧನೆ. ಪ್ರಪಂಚ ಚಿಂತೆ ಮಾಡುವೆ, ಈ ಲೋಕದ ಚಿಂತೆಗಳನ್ನು ಬಿಟ್ಟು ನಾವು ದೇವರು ಕೊಟ್ಟಿರ್ತಕ್ಕಂಥ ಈ ಅವಕಾಶದಲ್ಲಿ ಸುಖಾಲವೇ ಸುಖಾಲದಲ್ಲಿ ನಾವು ಆತನನ್ನು ಆರಾಧಿಸೋಣ, ಆತನನ್ನು ಘನಪಡಿಸೋಣ.
ಈ ದಿನ ಸತ್ಯವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಸಂಧಿ 1ರಿಂದ 8 ವಚನಗಳನ್ನು ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಸಹೋದರಿ ಲಲಿತ್ ಪಿಂಕಿಯವರು ಬಂದು ವೇದ ಪಾರಾಯಣ ಮಾಡಬೇಕಾಗಿ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಂತಹ ವೇದ ಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ವಚನ 1ರಿಂದ 8ರವರೆಗೆ. For our today's meditation, the scripture portion is taken from Hebrews chapter 11 verses 1 to 8. ನಂಬಿಕೆಯ ಮಹತ್ವಕ್ಕೆ ದೃಷ್ಟಾಂತಗಳು. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣುವುದುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿರದಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದ್ದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದ್ದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡದೆ ಇದ್ದ ಅದೇ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನಂಬಿಕೆಯಿಂದಲೇ ನೋಹನು ಅದುವರೆಗೂ ಕಾಣದಿದ್ದ ಸಂಗತಿಗಳ ವಿಷಯವಾಗಿ ದೈವೋಕ್ತಿಯನ್ನು ಹೊಂದಿ ಭಯಭಕ್ತಿಯುಳ್ಳವನಾಗಿ ತನ್ನ ಮನೆಯವರ ಸಂರಕ್ಷಣೆಗೋಸ್ಕರ ನಾವೆಯನ್ನು ಕಟ್ಟಿ ಸಿದ್ಧ ಮಾಡಿದನು. ಆದ್ದರಿಂದ ಅವನು ಲೋಕದವರನ್ನು ದಂಡನೆಗೆ ಪಾತ್ರರೆಂದು ನಿರ್ಣಯಿಸಿಕೊಂಡು ನಂಬಿಕೆಯ ಫಲವಾದ ನೀತಿಗೆ ಬಾಧ್ಯನಾದನು. ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು ಎಂಬುವಂಥದ್ದೇ. ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮಗಳ ಲಾಭಕ್ಕಾಗಿ ಆಶೀರ್ವದಿಸಲಿ. ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ವಿಶೇಷವಾದ ಸಂದೇಶವನ್ನು ಕೊಡಲಿಕ್ಕೆ ನಮ್ಮ ಮನದಲ್ಲಿ ಸಹೋದರಿ ಪುಷ್ಪರಾಣಿಯವರಿದ್ದಾರೆ. ಇವರು ಮಕ್ಕಳ ಮಧ್ಯದಲ್ಲಿ VBS ಸಂಡೇ ಸ್ಕೂಲ್ ಮುಖಾಂತರವಾಗಿ ದೇವರ ಸೇವೆಗಳನ್ನು ಮಾಡ್ತಾ ಇದ್ದಾರೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಭೆಗಳಲ್ಲಿಯೂ ಇವರು ಮಾತನಾಡಿದ್ದಾರೆ. ದೇವರು ಇವರ ಸೇವೆಗಳನ್ನು ಇನ್ನೂ ಹೆಚ್ಚಿನ ರೀತಿ ಬಲಪಡಿಸಲಿ. ಇವತ್ತು ಪವಿತ್ರಾತ್ಮನ ಮುಖಾಂತರವಾಗಿ ನಮಗೇನೇನು ನಮ್ಮ ಆತ್ಮಿಕ ಆಹಾರ ಕೊಡಬೇಕೆಂಬುದಾಗಿ ದೇವರು ಇಚ್ಛಿಸ್ತಾನೋ ಇವರ ಮುಖಾಂತರವಾಗಿ ಮಾತನಾಡಲಿ ಎಂಬುದಾಗಿ ನಾವು ಪ್ರಾರ್ಥನೆ ರೂಪಕವಾಗಿ ನಾವು ಸೇರಿ ಬರೋಣ. ಅಷ್ಟು ಮಾತ್ರವಲ್ಲದೆ ಒಂದು ವಿಶೇಷ ರಾಗವನ್ನು ಹಾಡ್ತೇವೆ. ಆಡಿದ ನಂತರ ನಮ್ಮದಲ್ಲಿರ್ತಕ್ಕಂಥ ಪುಷ್ಪರಾಣಿಯವರು ಸಂದೇಶವನ್ನು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವನ್ನು ಸುರಿಸಿದ್ದಿ, ಪಾಪ ನಿವಾರಿಸಿ ಶುದ್ಧಿ ಮಾಡಿದಂತ ಯೇಸು ಕ್ರಿಸ್ತನನ್ನು ಯಾವಾಗಲೂ ನಮ್ಮ ಜೀವಿತದಲ್ಲಿ ನಾವು ಘನಪಡಿಸಬೇಕಾಗಿದೆ, ಮಹಿಮೆ ಪಡಿಸಬೇಕಾಗಿದೆ. ಯಾಕಂದ್ರೆ ಲೋಕದ ಪಾಪವನ್ನು ಹೊತ್ತುಕೊಂಡು ಹೋದಂತ ಯಜ್ಞದ ಕುರಿ. ಅಷ್ಟು ಮಾತ್ರವಲ್ಲದೆ ಈ ದಿನಮಾನಗಳಲ್ಲಿ ಕೊರೋನಾ ಭೀತಿಯಿಂದ ತತ್ತರಿಸಿ ಹೋಗಿರತಕ್ಕಂಥ ಸಂದರ್ಭಗಳಲ್ಲಿ ದೇವರು ಅನೇಕರ ಪ್ರಾರ್ಥನೆಗಳನ್ನು ಕೇಳಿ ಈ ಕೊರೋನಾ ನಿಯಂತ್ರಣಕ್ಕೆ ಬಂದಿರತಕ್ಕಂಥ ಈ ಸಮಯಗಳಲ್ಲಿ ಆತನನ್ನು ಘನಪಡಿಸೋಣ, ಮಹಿಮೆ ಪಡಿಸೋಣ.
ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ 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 ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದೆ, ಶಿಲುಬೆಯ ಯಜ್ಞದಿ ನಿನ್ನ ರಕ್ತವ ಸುರಿಸಿದೆ. ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ, ಪಾಪ ನಿವಾರಿಸಿ ಶುದ್ಧೀಕರಿಸಿ ರಕ್ಷಣೆ ನೀಡಿದೆ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು, ನನ್ನ ಜೀವಿತದಿ ಸದಾ ನಿನ್ನನ್ನೇ ಸ್ಮರಿಸುವೆನು. ನಿನ್ನ ಹೊಂದಿ ನಿಂಚಿತ ಅರಿತು ಹಾಡುವೆ ನಾನೆಂದು, ನಿನ್ನ ಹೊಂದಿ ನಿಂಚಿತ ಅರಿತು ಹಾಡುವೆ ನಾನೆಂದು. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ತೀರಲು ಭೂಯಾತ್ರೆ ನಿಮ್ಮಳಿ ನಾ ಬರುವೆನು, ತೀರಲು ಭೂಯಾತ್ರೆ ನಿಮ್ಮಳಿ ನಾ ಬರುವೆನು. ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ, ನಿತ್ಯ ಬಿಡಾರದಿ ನಿನ್ನಯ ಸ್ತುತಿಸುತ್ತ ನಿತ್ಯವು ವಾಸಿಸುವೆ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ ಹಲ್ಲೆಲೂಯ
ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ, ಹಲ್ಲೆಲೂಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿನ ನನಗೆ ಕೊಟ್ಟಂತ ಅವಕಾಶಕ್ಕಾಗಿ ತಂದೆಯಾದ ದೇವರಿಗೆ ನಾನು ಅನಂತ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಆನ್ಲೈನ್ ಮೂಲಕವಾಗಿ ಈ ಒಂದು ವಾಕ್ಯವನ್ನು ಹಂಚುವಂತೆ ದೇವರು ನನಗೆ ಮಾಡಿದ ಒಂದು ಸಹಾಯಕ್ಕಾಗಿ ಆತನಿಗೆ ಸ್ತೋತ್ರ. ಮೊದಲನೇದಾಗಿ ನಾವು ಈ ವಾಕ್ಯವನ್ನು ಹಂಚುವುದಕ್ಕಿಂತ ಮುಂಚಿತವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಪರಿಶುದ್ಧವಾಗಿ ಪ್ರೀತಿ ಮಾಡಿಕೊಂಡು ಬರುವಂತ ನಮ್ಮ ಪರಲೋಕದ ತಂದೆಯಾದಂಥ ದೇವರೇ, ಈ ಒಂದು ದಿವಸಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಅಪ್ಪ, ನಿನ್ನ ವಾಕ್ಯವನ್ನು ಕೇಳಿಸಿಕೊಳ್ಳಲಿಕ್ಕೆ ಹೋಗುವಂತ ಸಮಯದಲ್ಲಿ ಸ್ವಾಮಿ ನಮ್ಮ ಆತ್ಮ ಪ್ರಾಣ ಶರೀರಗಳ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಅಪ್ಪ, ನಮ್ಮೆಲ್ಲರ ಮನೋನೇತ್ರಗಳನ್ನು ನೀನು ತೆರೆಯ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ನಿನ್ನ ವಾಕ್ಯಗಳ ಮೂಲಕವಾಗಿ ನಮ್ಮೊಂದಿಗೆ ನೀನು ಮಾತನಾಡು. ಪರಿಶುದ್ಧಾತ್ಮನೇ ನಿನ್ನ ನಮ್ಮೊಂದಿಗೆ ಇಳಿದು ಬರಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ. ಘನ ಮಾನ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಬೇಡಿದ್ದೇನೆ ನಮ್ಮ ತಂದೆಯೇ. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ಈ ದಿನದ ವಾಕ್ಯದ ಶಿರೋನಾಮೆ ನಂಬಿಕೆ, ಫೇತ್ ಎಂಬುದಾಗಿ. ನಂಬಿಕೆಯ ಮಹತ್ವಕ್ಕೆ ದೃಷ್ಟಾಂತಗಳು. ನಾವು ಈಗಾಗಲೇ ಓದಿದ ವೇದ ವಾಕ್ಯ ಭಾಗದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1-8 ನಾವು ಓದಿಕೊಂಡಿದ್ದೇವೆ. ಇಲ್ಲಿ ನಾವು ನಂಬಿಕೆ ಎಂದರೆ ಒಂದು ನಿರ್ದಿಷ್ಟವಾದ ಸಂಸ್ಕಾರವನ್ನು ಆಚರಿಸುವುದು ಎಂಬುದಾಗಿ ಅಲ್ಲ, ಅಥವಾ ಒಂದು ನಿರ್ದಿಷ್ಟ ವರ್ಗದ ಬೋಧನೆಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಎಂಬುದಾಗಿ ಅಲ್ಲ. ದೇವರಲ್ಲಿ ಭರವಸವಿಟ್ಟು ನಂಬಿಕೆ ಇಡುವುದೇ ಆಗಿದೆ. ನಾವು ಆದಿಕಾಂಡ ಪುಸ್ತಕದಲ್ಲಿ ನೋಡುವಾಗ ಅಲ್ಲಿ ಕೆಲವು ಜನರ ಕುರಿತಾಗಿ ನಾವು ನೋಡ್ತೇವೆ. ಯಾಕಂದ್ರೆ ಅವರೆಲ್ಲರೂ ತಮ್ಮ ನಂಬಿಕೆಯಿಂದಾಗಿ ದೇವರನ್ನು ಮೆಚ್ಚಿಸಿದರು ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ಈ ಜಗತ್ತು ದೇವರ ಮಾತಿನಿಂದಲೇ ಉಂಟಾಯಿತು ಎಂಬುದಾಗಿ ನಾವು ನಂಬಿಕೆಯಿಂದಲೇ ನಾವು ತಿಳಿದುಕೊಳ್ಳುತ್ತೇವೆ. ಇದನ್ನು ನಾವು ಆದಿಕಾಂಡ ಪುಸ್ತಕದಲ್ಲೇ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನಾವು ಕೀರ್ತನೆಗಳು 121ನೇ ಅಧ್ಯಾಯ 1ನೇ ನಾವು ನೋಡುವಾಗ ನಂಬಿಕೆಯಿಂದ ನಾವು ದೇವರನ್ನು ಬೇಡುವಾಗ ಆತನು ನಮಗೆ ಸಹಾಯ ಮಾಡ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಾವು ಸಾವಿರಾರು ವರ್ಷಗಳ ಹಿಂದೆ ನಂಬಿಕೆಯಿಂದ ದೇವರಲ್ಲಿ ಜೀವಿಸಿ ಆತನಿಂದ ಪ್ರತಿಫಲವನ್ನು ಪಡೆದುಕೊಂಡಂತ 4 ವ್ಯಕ್ತಿಗಳ ಕುರಿತಾಗಿ ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಏಬೇಲನ ವಿಷಯವಾಗಿ ನಾವು ನೋಡ್ತೇವೆ. ಏಬೇಲನು ನಂಬಿಕೆಯಿಂದಲೇ ಒಂದು ದೇವರಲ್ಲಿ ಅವನು ಜೀವಿಸ್ತಾ ಇರ್ತಾನೆ. ಜೀವಿಸುವಂತ ಸಮಯದಲ್ಲಿ ಅವನೇನ್ ಮಾಡ್ತಾನೆ, ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನ ದೇವರಿಗೆ ಸಮರ್ಪಿಸ್ತಾನೆ. ಇಲ್ಲಿ ಏಬೇಲನು ಆದಾಮ ಅವರ 2ನೆಯ ಮಗನು ಮತ್ತು ಕಾಯಿನನ ತಮ್ಮನೂ ಆಗಿರ್ತಾನೆ. ಈ ಏಬೇಲನು ಯೆಹೋವನ ದೇವರಿಗೆ ಉತ್ತಮವಾದ ಯಜ್ಞವನ್ನು ಅರ್ಪಿಸಿದಾಗ ಕಾಯಿನನು ಅವನನ್ನು ಏನ್ ಮಾಡ್ತಾನೆ, ಕೊಂದು ಹಾಕ್ತಾನೆ. ಪ್ರಿಯರೇ, ಅವನು ನಂಬಿಕೆಯಿಂದ ದೇವರಿಗೆ ಉತ್ತಮವಾದ ಯಜ್ಞವನ್ನು ಅರ್ಪಿಸಿದಾಗ ಅವನೇನಾಗ್ತಾನೆ, ಕೊಲ್ಲಲ್ಪಡ್ತಾನೆ. ಹಾಗೇನೆ ಅವನ ನಂಬಿಕೆ ಕ್ರಿಯೆಯಲ್ಲಿ ಏನೆಂಬುದಾಗಿ ನಾವು ನೋಡುವಾಗ ಕುರಿಗಳಲ್ಲಿ ಉತ್ತಮೋತ್ತಮವಾಗಿರುವಂತದನ್ನು ದೇವರಿಗೆ ಯಜ್ಞವಾಗಿ ಅವನು ಅರ್ಪಿಸ್ತಾನೆ. ಇದನ್ನು ನಾವು ಆದಿಕಾಂಡ 4ನೇ ಅಧ್ಯಾಯ 1-16 ನಾವು ನೋಡಬಹುದು. ಮಾತ್ರವಲ್ಲದೆ 2ನೇದಾಗಿ ನಾವು ನೋಡುವಾಗ ಹನೋಕನ ವಿಷಯವಾಗಿ ನಾವು ನೋಡ್ತೇವೆ. ಈ ಹನೋಕನ ವಿಷಯವಾಗಿ ನಾವು ನೋಡುವಾಗ ಈತನು ದೇವರಲ್ಲಿ ಯಾವಾಗಲೂ ಪ್ರಾರ್ಥಿಸುವವನಾಗಿರ್ತಾನೆ ಮತ್ತು ದೇವರೊಂದಿಗೆ ಮಾತನಾಡುವವನಾಗಿರ್ತಾನೆ ಮತ್ತು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡಿರ್ತಾನೆ. ಮತ್ತು ಹನೋಕನು ಈ ರೀತಿಯಲ್ಲಿ ನಂಬಿಕೆಯಿಂದ ಇರುವಾಗ ಅವನು ನಂಬಿಕೆಯಿಂದಲೇ ಮರಣವನ್ನು ಅನುಭವಿಸಿದನು ಎಂಬುದಾಗಿ ನಾವು ಆದಿಕಾಂಡ 5ನೇ ಅಧ್ಯಾಯ 21-24 ನಾವು ನೋಡ್ತೇವೆ. ಪ್ರಿಯರೇ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವರೆಗೂ
ದೇವರಿದ್ದಾನೆ, ಆತನ ಬಳಿಗೆ ಬರುವವರಿಗೆ ಒಂದು ಪ್ರತಿಫಲವನ್ನು ಆತನು ಕೊಡುತ್ತಾನೆ ಎಂಬುದಾಗಿ ನಾವು ನಂಬಬೇಕು. ನಂಬಿದಾಗ ದೇವರು ನಮ್ಮೊಳಗೆ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಗಾಡ್ ಟ್ರಾನ್ಸ್ಫರ್ಮೇಷನ್ ಆಫ್ ಲೈಫ್. ನಾವು ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 1-4 ವಚನದಲ್ಲಿ ಪೇತ್ರ, ಯಾಕೋಬ ಮತ್ತು ಯೋಹಾನರನ್ನು ವಿಷಯವಾಗಿ ನಾವು ನೋಡುವಾಗ ಈ 3 ಜನರನ್ನು ಯೇಸುಸ್ವಾಮಿ ಎತ್ತರವಾದಂತ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕರ್ಕೊಂಡು ಹೋದಾಗ ಅವಾಗ ಪೇತ್ರನಿಗೆ ಹೇಳ್ತಾನೆ, ದೇವರೇ ನೀನು ನಮ್ಮ ಜೊತೆಯಲ್ಲೇ ಇರಬೇಕು, ಇದ್ದಾಗ ನಿನಗೊಂದು, ಎಲಿಯನಿಗೊಂದು, ಮೋಶೆಗೊಂದು ಒಂದು ಗುಡಾರಗಳನ್ನು ಅಂದ್ರೆ ಪರ್ಣಶಾಲೆಗಳನ್ನು ನಾವು ಕಟ್ತೇವೆ ಎಂಬುದಾಗಿ ಹೇಳುವಾಗ ಅಲ್ಲಿ ದೇವರ ಒಂದು ಪ್ರಸನ್ನತೆ, ದೇವರ ಒಂದು ಹೋಲಿ ಸ್ಪಿರಿಟ್ ಅಲ್ಲಿ ಇಳಿದು ಬರುವುದನ್ನು ನಾವು ನೋಡ್ತೇವೆ. ಅಂದರೆ ದೇವರನ್ನು ನಂಬುವವರಿಗೆ ದೇವರ ಒಂದು ಮಹಿಮೆಯನ್ನು ನಾವು ಕಾಣುತ್ತೇವೆ ಎಂಬುದಾಗಿ ನಾವು ಅಲ್ಲಿ ತಿಳಿದುಕೊಳ್ತೇವೆ. ಮತ್ತು ಮಾತ್ರವಲ್ಲದೆ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 38-42 ವಚನದಲ್ಲಿ ನಾವು ನೋಡುವಾಗ ಮಾರ್ತರ ಮರಿಯಳ ಬಗ್ಗೆ ನಾವು ನೋಡ್ತೇವೆ. ಮಾರ್ತಾ ಮರಿಯಳ ಒಂದು ಕುಟುಂಬವನ್ನು ಯೇಸುಸ್ವಾಮಿ ಬಹಳವಾಗಿ ಪ್ರೀತಿ ಮಾಡ್ತಾ ಇರ್ತಾರೆ. ಆ ಒಂದು ಕುಟುಂಬಕ್ಕೆ ಯೇಸುಸ್ವಾಮಿ ಬಂದಂತ ಸಮಯದಲ್ಲಿ ಅಲ್ಲಿ ಮಾರ್ತಳು ಏನ್ ಮಾಡ್ತಾಳೆ, ಬಹಳ ಚಿಂತೆಯಲ್ಲಿ ಗಡಿಬಿಡಿಯಲ್ಲಿ ಅವಳು ಇರ್ತಾಳೆ. ಅಂತ ಸಮಯದಲ್ಲಿ ಮರಿಯಳು ಏನ್ ಮಾಡ್ತಾಳೆ, ಯೇಸುಸ್ವಾಮಿಯ ಪಾದಗಳ ಬಳಿಯಲ್ಲಿ ಬಂದು ಕೂತ್ಕೊಂಡು ಆತನು ಹೇಳುವಂತ ವಾಕ್ಯವನ್ನ ಅವಳು ಕೇಳಿಸ್ಕೊಳ್ತಾ ಇರ್ತಾಳೆ. ಅಂದ್ರೆ ಶಿ ರಿಸೀವ್ ಗ್ರೇಸ್ ಆಫ್ ಗಾಡ್ ಅಂಡ್ ಹೋಲಿ ಸ್ಪಿರಿಟ್ ಆಫ್ ಲಾರ್ಡ್. ಯಾಕಂದ್ರೆ ಅವಳಿಗೆ ಈ ಲೌಕಿಕವಾದಂತ ರೀತಿಯಲ್ಲಿ ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಮುಳುಗುವಂತದ್ದು ಇಷ್ಟವಾಗಿರಲಿಲ್ಲ. ಅವಳು ದೇವರ ಪಾದ ಸನ್ನಿಧಾನದಲ್ಲಿ ಕೂತ್ಕೊಂಡು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದರಲ್ಲಿ ಅವಳು ಆಸಕ್ತಿಯುಳ್ಳವಳಾಗಿರ್ತಾಳೆ. ಮಾಡ್ತಾಳ ಹಾಗೆ ಅವಳು ಗಡಿಬಿಡಿಯಲ್ಲಿ ಚಿಂತೆಯಲ್ಲಿ ಇರೋದಿಲ್ಲ. ಆದ್ರಿಂದ ಅವಳಿಗೆ ದೇವರ ಒಂದು ಆಶೀರ್ವಾದ ಅವಳಿಗೆ ದೊರೆಯುತ್ತದೆ. ಮತ್ತು ಮರಿಯಳು ದೇವರಿಂದ ಬರುವಂತ ಪ್ರತಿಫಲವನ್ನು ಕೂಡ ಅವಳು ಹೊಂದಿಕೊಳ್ತಾಳೆ. ಪ್ರಿಯರೇ, ಇವತ್ತು ನಾವು ಮಾರ್ತಳ ಹಾಗೆ ಎಷ್ಟೋ ಜನರು ಇವತ್ತು ಚಿಂತೆಯಲ್ಲಿಯೂ ಗಡಿಬಿಡಿಯಲ್ಲಿಯೂ ಈ ಲೌಕಿಕವಾದ ಪ್ರಪಂಚದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಅನೇಕ ಸಮಯದಲ್ಲಿ ನಾವು ಏನ್ ಮಾಡ್ತೀವಿ, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಿ ಜೀವಿಸುವುದಿಲ್ಲ. ದೇವರ ವಾಕ್ಯಕ್ಕೆ ಸ್ವರಕ್ಕೆ ನಾವು ಕಿವಿಗೊಡ್ತಾ ಇಲ್ಲ. ಅದರಿಂದ ನಾವು ಏನಾಗ್ತೀವಿ, ದೇವರಿಂದ ಬರುವಂತಹ ಆಶೀರ್ವಾದವನ್ನು, ಪ್ರತಿಫಲವನ್ನು ನಾವು ಏನಾಗ್ತಾ ಇದೀವಿ, ಕಳ್ಕೊಳ್ತಾ ಇದೀವಿ. ಮರಿಯಳ ಹಾಗೆ ನಾವು ಸಹ ದೇವರ ಒಂದು ಪಾದ ಸನ್ನಿಧಾನದಲ್ಲಿ ಕೂತ್ಕೊಂಡು ಆತನ ವಾಕ್ಯಗಳಿಗೆ ನಾವು ವಿಧೇಯರಾಗಿ ನಡೆಯುವಾಗ ಆತನು ಖಂಡಿತವಾಗಿ ನಮ್ಮನ್ನು ಆಶೀರ್ವದಿಸ್ತಾನೆ ಮತ್ತು ಪ್ರತಿಫಲವನ್ನು ಕೊಡುವಂತ ದೇವರಾಗಿದ್ದಾನೆ. ಮೂರನೇದಾಗಿ ನೋಹನ ವಿಷಯವಾಗಿ ನಾವು ನೋಡುವಾಗ ಈ ನೋಹನು ಲೆಮಕನ ಮಗನು ಮತ್ತು ಅನೋಕನ ಮರಿಮಗನು ಆಗಿರ್ತಾನೆ. ಈ ನೋಹನು ಎಂಬುದಾಗಿ ನಾವು ಇಬ್ರಿಯ ಭಾಷೆಯಲ್ಲಿ ನೋಡುವುದಾದರೆ ಆದರಣೆ ಎಂಬುದಾಗಿ. ಇವರ ಕುರಿತಾಗಿ ನಾವು ಆದಿಕಾಂಡ 6ನೇ ಅಧ್ಯಾಯ 9-4 ವಚನ 17 ವಚನದಲ್ಲಿ ನಾವು ನೋಡ್ತೇವೆ. ಏನಂದ್ರೆ ಇವನು ನೀತಿವಂತನು ಮತ್ತು ದೇವರಲ್ಲಿ ಅನ್ಯೋನ್ಯವಾಗಿ ನಡೆದುಕೊಂಡಂತ ವ್ಯಕ್ತಿಯಾಗಿರ್ತಾನೆ. ಮತ್ತು ಈತನಿಗೆ ಒಂದು ದೇವರಿಂದ ಒಂದು ಆದೇಶ ಬರುತ್ತೆ. ಏನಂದ್ರೆ ದೇವರ ಒಂದು ವಾಕ್ಯ ದೇವರು ಅವರ ಜೊತೆಯಲ್ಲಿ ಮಾತಾಡ್ತಾರೆ. ಏನಂದ್ರೆ ಈ ಜಲಪ್ರಳಯದ ಮೂಲಕ ದೇವರು ಈ ಲೋಕದಲ್ಲಿರುವಂತ ಎಲ್ಲ ದುಷ್ಟ ಜನರನ್ನ ನಾನು ನಾಶ ಮಾಡ್ತಾ ಇದ್ದೇನೆ ಎಂಬುದಾಗಿ ಒಂದು ದೇವರಿಂದ ಒಂದು ಎಚ್ಚರಿಕೆ ಅವನಿಗೆ ಬರುತ್ತೆ. ಆ ಒಂದು ಎಚ್ಚರಿಕೆಯನ್ನ ನೋಹನು ಏನ್ ಮಾಡ್ತಾನೆ, ತಿರಸ್ಕಾರ ಮಾಡೋದಿಲ್ಲ. ಅವನೇನ್ ಮಾಡ್ತಾನೆ, ದೇವರು ತನಗೆ ಆಜ್ಞಾಪಿಸಿದ ಹಾಗೆ ಏನ್ ಮಾಡ್ತಾನೆ, ತನ್ನ ಕುಟುಂಬವನ್ನು ಮತ್ತು ಪ್ರಾಣಿಗಳನ್ನು ಪಕ್ಷಿಗಳನ್ನು ಕಾಪಾಡುವುದಕ್ಕೆ ಒಂದು ದೊಡ್ಡ ನಾವೆಯನ್ನು ಕಟ್ಟಿದ ಮಾತ್ರವಲ್ಲದೆ ಅವನೇನ್ ಮಾಡ್ತಾನೆ, ಜಲಪ್ರಳಯದಿಂದ ರಕ್ಷಿಸಲ್ಪಡ್ತಾನೆ. ಇವತ್ತು ಅವನು ದೇವರಲ್ಲಿ ನಂಬಿಕೆ ಇಟ್ಟು ದೇವರ ಎಚ್ಚರಿಕೆಗೆ ಅವನು ಹೋಗದೆ ಇದ್ದಿದ್ರೆ ಅವನ ಇಡೀ ಕುಟುಂಬ ಎಲ್ಲವೂ ನಾಶವಾಗ್ತಾ ಇತ್ತು. ಅವನು ದೇವರಲ್ಲಿ ನಂಬಿಕೆ ಇಟ್ಟು ಜೀವಿಸಿ ಆತನ ಎಚ್ಚರಿಕೆಯ ಮಾತುಗಳಿಗೆ ಕಿವಿ ಕೊಟ್ಟಿದ್ದರಿಂದ ಅವನು ಮತ್ತು ಅವನ ಕುಟುಂಬದವರು ಎಲ್ಲರೂ ರಕ್ಷಿಸಲ್ಪಟ್ಟರು. ಪ್ರಿಯರೇ, ನಾವು ಕೊರೋನಾ 2ನೇ ಅಲೆ ಬರ್ತಾ ಇದೆ ಎಂಬುದಾಗಿ ಅನೇಕ ಮಾಧ್ಯಮಗಳಲ್ಲಿ ನಾವು ಟಿವಿ ಚಾನೆಲ್ಗಳಲ್ಲಿ ನಾವು ಪ್ರತಿನಿತ್ಯ ನಾವು ನೋಡ್ತಾ ಇದ್ರು ಕೂಡ ಜನ ಅದನ್ನ ಏನ್ ಮಾಡಿದ್ರು, ನಂಬಲಿಲ್ಲ, ತಿರಸ್ಕಾರ, ಒಂದು ನೆಗ್ಲಿಜೆನ್ಸಿ, ಅವ್ರಿಗೆ ಏನು ಒಂದು ಭಯ ಅನ್ನೋದು ಇರ್ಲಿಲ್ಲ, ಕೇರ್ಲೆಸ್ ಆಗಿ ಜೀವನ ಮಾಡಿದ್ರು. ಅದರಿಂದ ಎಷ್ಟೋ ಜನರು ತಮ್ಮ ಪ್ರಾಣಗಳನ್ನ ಕಳ್ಕೊಂಡ್ರು. ಯಾವತ್ತೂ ಅಷ್ಟೇ ನಾವು ನಮಗೆ ಗಂಡಾಂತರ, ನಮಗೆ ಕೇಡು ಬರ್ತಾ ಇದೆ ಅನ್ನುವಾಗ ನಾವು ಅದನ್ನ ಏನ್ ಮಾಡ್ಬೇಕು, ನಾವು ಎಚ್ಚರಿಕೆಯಿಂದ ಅದನ್ನ ನಾವು ಸ್ವೀಕಾರ ಮಾಡಬೇಕು ಮತ್ತು ಎಚ್ಚರಿಕೆಯಿಂದ ನಾವು ಇರುವುದನ್ನ ನಾವು ಕಲಿತ್ಕೊಳ್ಬೇಕು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಕೊರ್ನೇಲಿಯನ್ ಎಂಬ ಒಬ್ಬ ಮನುಷ್ಯನ ಬಗ್ಗೆ ನಾವು ನೋಡ್ತೀವಿ. ಆತನು ನಿತ್ಯವೂ ಏನ್ ಮಾಡ್ತಾ ಇರ್ತಾನೆ, ಪ್ರಾರ್ಥನೆಯನ್ನ ಮಾಡ್ತಾ ಇರ್ತಾನೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರ್ತಾನೆ ಮತ್ತು ದೇವರಲ್ಲಿ ನಂಬಿಕೆಯನ್ನ ಇಟ್ಟುಕೊಂಡಂತ ವ್ಯಕ್ತಿಯಾಗಿರ್ತಾನೆ. ಒಂದು ದಿವಸ
ದೇವರು ಪರಲೋಕದಿಂದ ದೇವದೂತನು ಅವರಿಗೆ ಒಂದು ದರ್ಶನವನ್ನ ಕೊಡ್ತಾನೆ. ಆ ದರ್ಶನವನ್ನು ಕಾಣಿಸಿಕೊಂಡು ಒಂದು ದರ್ಶನವನ್ನು ಕೊಟ್ಟು ಆ ದರ್ಶನದಲ್ಲಿ ಒಂದು ಸಂದೇಶವನ್ನು ಕೊಡುವುದನ್ನು ನಾವು ನೋಡ್ತೇವೆ. ಆ ಒಂದು ಸಂದೇಶ ಏನೆಂಬುದಾಗಿ ನಾವು ನೋಡುವಾಗ ದ ಮೆಸೇಜ್ ಆಫ್ ಸಾಲ್ವೇಷನ್, ರಕ್ಷಣೆಯ ಒಂದು ಸಂದೇಶವನ್ನು ಆ ದೇವದೂತನು ಕೊರ್ನೇಲ್ಯನಿಗೆ ಕೊಡ್ತಾನೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುನು ಎಂಬುದಕ್ಕೆ ನಮಗೆ ಇದೇ ಒಂದು ಸಾಕ್ಷಿಯಾಗಿದೆ. ಪ್ರಿಯರೇ, ಅವನು ನಂಬಿಕೆಯಿಂದ ನೀತಿವಂತನಾಗಿ ಜೀವಿಸಿದನು ಎಂಬುದಾಗಿ ನಾವು ಇಲ್ಲಿ ನೋಡ್ತೇವೆ. ಅವನು ನಂಬಿಕೆಯಿಂದ ಜೀವಿಸುವಾಗ ದೇವದೂತನು ಅವನೊಂದಿಗೆ ಮಾತನಾಡಿದನು ಮತ್ತು ರಕ್ಷಣೆಯ ಒಂದು ಸಂದೇಶವನ್ನು ಆತನಿಗೆ ಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಮತ್ತು ನಾಲ್ಕನೇದಾಗಿ ಅಬ್ರಹಾಮನು ಇವನು ನೋಹನ ಮಗನು, ಶೇಮನ ಸಂತಾನದವನು ಮತ್ತು ಸಾರಳ ಯಜಮಾನನು ಮತ್ತು ಈಸಾಕನ ತಂದೆಯೂ ಆಗಿರ್ತಾನೆ. ಇವನ ಹೆಸರು ಅಬ್ರಹಾಮ ಎಂಬುದಾಗಿತ್ತು, ಆದರೆ ದೇವರು ಇವನ ಹೆಸರನ್ನು ಅಬ್ರಹಾಮನೆಂಬುದಾಗಿ ಆತನು ಬದಲಾಯಿಸ್ತಾನೆ. ಇದು ಇಬ್ರಿಯ ಭಾಷೆಯಲ್ಲಿ ಈತನು ಅನೇಕ ಜನಾಂಗಗಳಿಗೆ ಮೂಲ ಪುರುಷನು ಎಂಬುದಾಗಿ ಅರ್ಥವಾಗಿದೆ. ಇವನ ಕುರಿತಾಗಿ ನಾವು ಆದಿಕಾಂಡ 17ನೇ ಅಧ್ಯಾಯ 4-5 ವಚನದಲ್ಲಿ ನಾವು ನೋಡ್ತೇವೆ. ದೇವರು ಅಬ್ರಹಾಮನಿಗೆ ನೀನು ಹೊಸ ದೇಶಕ್ಕೆ, ಅಂದರೆ ನಾನು ಹೇಳುವ ದೇಶಕ್ಕೆ ನೀನು ಹೋಗಬೇಕು, ಅಲ್ಲಿ ನಿನಗೆ ಅನೇಕ ಸಂತತಿಯನ್ನು ನಾನು ಕೊಡ್ತೇನೆ ಎಂಬುದಾಗಿ ದೇವರು ಅವನಿಗೆ ವಾಗ್ದಾನ ಮಾಡಿದಾಗ ಅವನು ಏನ್ ಮಾಡ್ತಾನೆ, ತನ್ನ ಸ್ವಂತ ಊರನ್ನು ಬಿಟ್ಟು ದೇವರಲ್ಲಿ ನಂಬಿಕೆ ಇಟ್ಟು ಆತನಿಗೆ ವಿಧೇಯನಾಗ್ತಾನೆ. ಒಂದು ವೇಳೆ ಅವನು ವಿಧೇಯನಾಗಲಿಲ್ಲ ಅಂದ್ರೆ ದೇವರು ವಾಗ್ದಾನ ಮಾಡಿದಂತ ದೇಶಕ್ಕೆ ಅವನು ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಮತ್ತು ಅವನು ಆ ಒಂದು ದೇವರ ಮಾತಿಗೆ ಅವನು ಕೂಡಲೇ ಏನಾಗ್ತಾನೆ, ವಿಧೇಯನಾಗಿ ಆ ದೇವರು ಹೇಳಿದಂತ ದೇಶಕ್ಕೆ ಅವನು ಹೋಗ್ತಾನೆ. ಆದಿಕಾಂಡ 12ನೇ ಅಧ್ಯಾಯ 1-9 ನಾವು ನೋಡ್ತೇವೆ. ಅದೇ ರೀತಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನದಲ್ಲಿ ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, ನಾವು ಪಾಪಿಗಳಾಗಿದ್ದಾಗಲೂ ಸಹ ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಲ್ಲದೆ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತ ಪಡಿಸಿದ್ದಾನೆ. ವಿ ಆರ್ ಕಾಲ್ಡ್ ಆಸ್ ರಾಯಲ್ ಪ್ರೆಸೆನ್ಸ್. ದೇವರು ಕರೆದ ಸ್ಥಳಕ್ಕೆ ಅಬ್ರಹಾಮನು ಹೋದಾಗ ಆತನ ಸಂತತಿಯನ್ನು ಆತನು ಹೇರಳವಾಗಿ ಆಶೀರ್ವದಿಸಿದನು ಎಂಬುದಾಗಿ ಆದಿಕಾಂಡ 17ನೇ ಅಧ್ಯಾಯ 1-8 ವಚನದಲ್ಲಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತು ಸಹ ದೇವರು ನಮ್ಮನ್ನ ಒಂದು ರಾಯಲ್ ಪ್ರೆಸೆನ್ಸ್, ಅಂದ್ರೆ ನಮ್ಮನ್ನ ಒಂದು ಉನ್ನತವಾದ ಸ್ಥಾನದಲ್ಲಿ ಇಡಲಿಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ, ನಮ್ಮನ್ನ ಕರೆದಿದ್ದಾನೆ. ಆ ಒಂದು ದೇವರ ಕರೆಯುವಿಕೆಗೆ ನಾವು ಹೋಗೊಟ್ಟು ಆತನಲ್ಲಿ ನಂಬಿಕೆ ಇಟ್ಟು ನಾವು ಜೀವಿಸುವಂತವರಾಗಿರಬೇಕು. ಮಾತ್ರವಲ್ಲದೆ ಗಾಡ್ ಬ್ಲೆಸ್ಡ್ ಐಸಾಕ್, ಗಾಡ್ ಬ್ಲೆಸ್ಡ್ ಜೇಕಬ್ ಆಲ್ಸೋ. ದೇವರ ಮಾರ್ಗದಲ್ಲಿ ನಾವು ಬರುವಾಗ ರಕ್ಷಣೆ ಹಾಗೂ ದೇವರ ಆಶೀರ್ವಾದವನ್ನು ನಾವು ಹೊಂದಿಕೊಳ್ಳುತ್ತೇವೆ. ಮಾತ್ರವಲ್ಲದೆ ಇವರು ಅಬ್ರಹಾಮನು ಪ್ರಾರ್ಥನೆಯಲ್ಲಿ ತನ್ನ ಮಕ್ಕಳನ್ನ, ತನ್ನ ಮೊಮ್ಮಕ್ಕಳನ್ನ ಸಹ ಆತನು ನಡೆಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿ ಬರುವ ನಾವು ಸಹ ನಮ್ಮ ಕುಟುಂಬಗಳನ್ನು, ನಮ್ಮ ಮಕ್ಕಳನ್ನು ನಾವು ದೇವರ ಒಂದು ವಾಕ್ಯದಲ್ಲಿ, ದೇವರ ಒಂದು ಸನ್ನಿಧಾನದಲ್ಲಿ ಅವರನ್ನ ನಾವು ಕರೆತಂದು ಅವರನ್ನ ದೇವರ ಮಾರ್ಗದಲ್ಲಿ ನಾವು ಬೆಳೆಸುವಂತವರಾಗಿ ಜೀವಿಸಬೇಕೆಂಬುದಾಗಿ ನಾನು ಹೇಳ್ತೇನೆ. ಮತ್ತು ಈಗ ಬರಲಿರುವ ಯೇಸುವನ್ನು ನಾವು ಸಂಧಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವ. ನಮ್ಮ ಒಂದು ಕುಟುಂಬ, ನಮ್ಮ ಒಂದು ಸಭೆ ಸಿದ್ಧವಾಗಿದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಪ್ರಕಟಣೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಸ್ವಾಮಿಗೆ ಹೇಳ್ತಾರೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಬಳಿಗೆ ಬಂದು ನಾನು ಊಟ ಮಾಡ್ತೇನೆ ಎಂಬುದಾಗಿ. ಇವತ್ತು ಎಷ್ಟು ಜನ ನಮ್ಮ ಹೃದಯವೆಂಬ ಬಾಗಿಲನ್ನು ನಾವು ಕ್ರಿಸ್ತನಿಗೋಸ್ಕರ ನಾವು ತೆಗೆದಿದ್ದೇವೆ? ಪ್ರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬರುವಂತ ಸಮಯ ಬಹಳ ಹತ್ತಿರವಾಗಿದೆ. ಇದುವೇ ಸುಪ್ರಸನ್ನತೆಯ ಕಾಲ, ಇದುವೇ ರಕ್ಷಣೆಯ ದಿನ. ನಾವು ಕ್ರಿಸ್ತನನ್ನು ನಮ್ಮ ಹೃದಯದೊಳಗೆ, ನಮ್ಮ ಕುಟುಂಬದೊಳಗೆ, ನಮ್ಮ ಬಾಳಿನೊಳಗೆ ಬರಮಾಡಿಕೊಳ್ಳೋಣ. ದೇವರ ಒಂದು ಪ್ರಸನ್ನತೆಯನ್ನು ಹೊಂದಿಕೊಂಡು ರಕ್ಷಣೆಯಲ್ಲಿ ನಾವು ಬಂದು ಜೀವಿಸೋಣ. ಮತ್ತು ನೋಹನ ಹಾಗೆ, ಅನೋಕನ ಹಾಗೆ, ಹೇಬೆಲನ ಹಾಗೆ ನಾವು ಜೀವಿಸುವಂತೆ ದೇವರು ನಮ್ಮೊಬ್ಬೊಬ್ಬರಿಗೂ ಸಹಾಯ ಮಾಡಲಿ. ಹೀಗೆ ಮಾಡುವಂತೆ ದೇವರು ನಮ್ಮೊಬ್ಬೊಬ್ಬರನ್ನು ಆಶೀರ್ವದಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉತ್ತಮವಾದ ಸಂದೇಶವನ್ನು ನೀಡಿದಂತ ಸಹೋದರಿಗೆ ನಾನು ವಂದಿಸುವಂತನಾಗಿದ್ದೇನೆ. ಎಷ್ಟು ಅರ್ಥಗರ್ಭಿತವಾಗಿ ಕ್ರೈಸ್ತತ್ವವು, ಇಡೀ ಕ್ರೈಸ್ತತ್ವವು ನಂಬಿಕೆಯ ಮೇಲೆ ನಿಂತಿದೆ ಎಂಬುದಾಗಿ ಆಧಾರ ಪೂರ್ವಕವಾಗಿ ನಂಬಿಕೆ ಅತಿ ದೊಡ್ಡದು. ನಂಬಿಕೆ ಮುಖಾಂತರವಾಗಿ
ನಾವು ಜೀವಿಸುವಾಗ ದೇವರ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ತೇವೆ ಎಂಬುದಾಗಿ ಈ ದಿನ ಸಂದೇಶದಲ್ಲಿ ಅವರೇ ಎತ್ತಿ ಹಿಡಿದಿದ್ದಾರೆ ನಂಬಿಕೆಯನ್ನು. ಹೌದು ನನ್ನ ಪ್ರಿಯ ದೇವಜನರೇ, ಕ್ರೈಸ್ತತ್ವವು ಒಂದು ನಂಬಿಕೆಯ ಜೀವಿತದ ಮೇಲೆ ನಿಂತಿದೆ. 12 ಜನರ ಶಿಷ್ಯರ ಮಧ್ಯದಲ್ಲಿ ತೋಮನು ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗಿಯೂ ಆತನ ಜೀವದಿಂದ ಎದ್ದಾಗಿಯೂ ಆತ ನಂಬಲಿಲ್ಲ. ಯೇಸು ಕ್ರಿಸ್ತನ ಆ ಶಿಲುಬೆಗೆ ಹಾಕಿರ್ತಕ್ಕಂಥ ಕೈಯೊಳಗೆ ಕೈ ಹಾಕಿ ನೋಡುವಾಗಲೇ ನಾನು ನಂಬ್ತೇನೆ ಎಂಬುದಾಗಿ ಅನೇಕರು ಈ ತರ ಒಂದು ಕಠಿಣವಾದ ಸ್ಥಿತಿಗೆ ಹೋಗುವಂತವರಿದ್ದಾರೆ. ಆದರೆ ಯೇಸು ಕ್ರಿಸ್ತನ ಸಂದೇಶ ನೋಡಿ ನಂಬಿದವರಿಗಿಂತ ನೋಡದೆ ನಂಬಿದವರು ನೀವು ಧನ್ಯರೆಂಬುದಾಗಿ ದೇವರ ವಾಕ್ಯ ಖಂಡಿತವಾಗಿ ಇವತ್ತು ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಕ್ರಿಸ್ತನ ವಾಕ್ಯ ಯೇಸು ಕ್ರಿಸ್ತನ ಪರಲೋಕದಿಂದ ಇಳಿದು ಬಂದು ನಮಗಾಗಿ ಶಿಲುಬೆ ಮೇಲೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯಗೆ ಎತ್ತಿದ್ದಾನೆ ಎಂಬುದಾಗಿ ನೀವು ವಿಶ್ವಾಸ ಇಡುವುದಾದ್ರೆ, ನಂಬಿಕೆ ಇಡುವುದಾದ್ರೆ, ಯೇಸು ಕ್ರಿಸ್ತನು ನಿಮ್ಮ ಪಾಪಗಳನ್ನು ತೊಳೆದು ಜೀವವೆಂಬ ಜಯಮಾಲೆಯೊಂದಿಗೆ ದೇವರ ಮಕ್ಕಳಾಗುವ ಅಧಿಕಾರಗಳೊಂದಿಗೆ ನಿಮ್ಮನ್ನು ಪರಲೋಕದಲ್ಲಿ ಪ್ರವೇಶ ಮಾಡುವಂತವರಾಗಿದ್ದಾನೆ. ಆ ರೀತಿ ಪರಿಶುದ್ಧಾತ್ಮನ ಮುಖಾಂತರವಾಗಿ ನಿಮ್ಮೆಲ್ಲರನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ನನ್ನ ಪ್ರಿಯ ದೇವಜನರೇ, ಕಡೆದಾಗಿ ನಾವು ಯಾರಾದರೂ ಮುಕ್ತಾಯ ಮಾಡುವ ಹಾಗೆ 228ನೇ ಸಂಗೀತವನ್ನು ಕರ್ತ ನಿನ್ನ ಸೇವೆಗೆ ಎಂಬುದಾಗಿ ಈ ಸಂಗೀತವನ್ನು ನಾವು ಆಡಿಕೊಳ್ಳೋಣ. ಕರ್ತ ನಿನ್ನ ಸೇವೆಗೆ ನನ್ನ ಜೀವ ಕೊಟ್ಟೆನು, ನಿನ್ನ ಘನಕ್ಕಾಗಿಯೇ ಹೊತ್ತು ಕಳೆಯುವೆನು. ಕರ್ತನು ಕಲಿಸಿಕೊಟ್ಟಂತ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಎದ್ದು ನಿಂತು ಕರ್ತನ ಪ್ರಾರ್ಥನೆಯನ್ನು ಹೇಳಿಕೊಳ್ಳೋಣ. ಅಂತ್ಯದ ಆಶೀರ್ವಾದ ರೆವರೆಂಡ್ ರೆಜಿನಾಲ್ಡ್ ಅವರು ನಮ್ಮ ಮಧ್ಯದಲ್ಲಿ ಆಶೀರ್ವಾದದೊಂದಿಗೆ ಈ ಆರಾಧನೆಯನ್ನು ಮುಕ್ತಾಯ ಮಾಡುವಂತವರಾಗಿದ್ದಾರೆ. ಕರ್ತನು ಹೇಳಿಕೊಟ್ಟ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರಿದ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ.
ನಮ್ಮ ಅನುದಿನದ ಆಹಾರ ಇವತ್ತು ನಮಗೆ ದಯಪಾಲಿಸಿರು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪುಗಳಿಗೆ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿದನ್ನು ನಮ್ಮನ್ನು ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನವೇ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನಂತ ಐಕ್ಯ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲವು ಇಲ್ಲಿ ನೆಲೆ ಬಂದಿರುವಂತ ಎಲ್ಲಾ ಪ್ರಿಯರೊಂದಿಗೂ ಮತ್ತು ಇದನ್ನು ಕಾರ್ಯಕ್ರಮ ವೀಕ್ಷಿಸುತ್ತಿರುವಂತಹ ಎಲ್ಲರಿನ ಭಕ್ತರೊಂದಿಗೂ ಸದಾ ನಿಲೆಯಾಗಿರಲಿ ಸ್ವಾಮಿ. ಆಮೆನ್. ಸ್ತೋತ್ರವಾಗಲಿ. ಪ್ರಿಯರೇ, ಕಳೆದ ವಾರ ನೀವು ಸೇರಿ ಬಂದದ್ದು, ಈ ವಾರ ಕೂಡ ನೀವು ಸೇರಿ ಬಂದು ದೇವರ ಕರ್ತನ ವಾಕ್ಯದಲ್ಲಿ ಭಾಗಿಗಳಾಗಿದ್ದೀರಿ. ಕರ್ತನು ತಾನೇ ಈ ವಾಕ್ಯಗಳ ಮೂಲಕವಾಗಿ ಮಟ್ಟಿಗೆ ಮಾತನಾಡಲಿ. ಪ್ರತಿಯೊಂದು ವಾಕ್ಯಗಳು ಕೂಡ ದೇವರ ಬಾಯಿನಿಂದ ಬರುವಂತಹ ಮಾತುಗಳು. ನಾವು ದೇವರನ್ನು ನೇರವಾಗಿ ನಾವು ನೋಡದಿದ್ರು ಕೂಡ ದೇವರ ವಾಕ್ಯವು ನಮಗೆ ನೇರವಾಗಿ ಬರುವುದರಿಂದ ವಾಕ್ಯಗಳನ್ನು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಉಪಯೋಗವಾಗಲಿ. ಮುಂದಿನ ವಾರ ಕೂಡ ನಾವು ಇದೇ ರೀತಿಯಾಗಿ ಸೇರಿ ಬರೋಣ. ನೀವು ಪ್ರಾರ್ಥನಾ ಪೂರ್ವಕವಾಗಿ ಸಿದ್ಧರಾಗಿ ಬರಬೇಕೆಂಬುದಾಗಿ ನಿಮಗೆ ಕೇಳಿಕೊಳ್ತೇವೆ. ಇಡೀ ವಾರವೆಲ್ಲ ಕರ್ತನಾದ ಯೇಸು ನಿಮ್ಮೆಲ್ಲ ವ್ಯಕ್ತಿಗತ ಕಾರ್ಯಗಳಲ್ಲಿ, ಸೇವಾ ಕಾರ್ಯಗಳಲ್ಲಿ, ಸಭಾ ಕಾರ್ಯಗಳಲ್ಲಿ, ಕುಟುಂಬ ಜೀವಿತದಲ್ಲಿ ಆತನ ಸಹಾಯಕನಾಗಿ ನಡೆಸಲಿ ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸುವರಾಗಿದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.